ಬರ್ಬೋದು. ನಾನಿಲ್ಲಿ ಜನರಲ್ ಎಕ್ಸಾಮ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗಲ್ಲ. ನನಗೆ ಬೇಕಾಗಿರೋದು ಈ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಅನ್ನೋ ಪಾಠದಲ್ಲಿ ಯಾವ್ದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ಅದ್ರಲ್ಲಿ ಬರುವಂತ ಕೆಲವು ಅಪ್ಲಿಕೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನಾನಿಲ್ಲಿ ಆ ಟಾಪಿಕ್ ಬಗ್ಗೆ ಒಂದಷ್ಟು ಪಾಠ ಮಾಡಿ ಆಮೇಲೆ MCQs ಹೋಗೋಣ. ನಮ್ಗೆ ಇಲ್ಲಿ ಈ ಪಾಠದಲ್ಲಿ ಎಸ್ಪೆಷಲಿ ಈ ಪಾಠದಲ್ಲಿ ಯಾವ್ದೆಲ್ಲ ಓದ್ಬೇಕು ಏನೆಲ್ಲ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಈ ಪಾಠದಲ್ಲಿ ಇರುವಂತ ಎಲ್ಲಾ ಕಾನ್ಸೆಪ್ಟ್ ಮೇಲೂ ಕೂಡ ಎಕ್ಸಾಮ್ಸ್ಗೆ ಕ್ವೆಶನ್ಸ್ ಬರಲ್ಲ. ಓಕೆನಾ? ಈ ಪಾಠದಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಿದೆ ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಐ ಹೋಪ್ ನನ್ನ ಸ್ಕ್ರೀನ್ ನಿಮ್ಗೆ ಡಿಸ್ಪ್ಲೇ ಆಗ್ತಿದೆ ಅಂತ. ಹೌದಾ? ನನ್ನ ಸ್ಕ್ರೀನ್ ನಿಮ್ಗೆ ಡಿಸ್ಪ್ಲೇ ಆಗ್ತಿದೆ. ಸೊ ಎಲೆಕ್ಟ್ರೋಸ್ಟಾಟಿಕ್ಸ್ ನಾನು ಒಂದು 10 years ಕ್ವೆಶನ್ ಪೇಪರ್ ನ ಅನಲೈಸ್ ಮಾಡಿದ್ದೀನಿ. 10 years ಅಲ್ಲಿ ಎಸ್ಪೆಷಲಿ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ನಲ್ಲಿ ಮ್ಯಾಕ್ಸಿಮಮ್ ಯಾವ್ಯಾವ ಕಾನ್ಸೆಪ್ಟ್ ನಲ್ಲಿ ಜಾಸ್ತಿ ಪ್ರಶ್ನೆ ಕೇಳಿದ್ದಾರೆ ಅಂತ. ಸೊ ಯಾವುದೇ ಚಾಪ್ಟರ್ ಆಗಿರ್ಲಿ, ನಾವು ಈ ಚಾಪ್ಟರ್ ಇಂಟ್ರೊಡಕ್ಷನ್ ಕಲ್ತಿದೀವಿ, ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಡಿಸ್ಕಸ್ ಮಾಡಿಕೊಂಡಿದೀವಿ. ಬಟ್ ನಾವಿಲ್ಲಿ ಇದು ಬಂದು 1.1, ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ 1.2, ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ 1.3, ಚಾರ್ಜಿಂಗ್ ಬೈ ಇಂಡಕ್ಷನ್ 1.4. ಇದಿಷ್ಟು ಕಾನ್ಸೆಪ್ಟ್ ಏನಿದೆ, ಇದಿಷ್ಟು ಕಾನ್ಸೆಪ್ಟ್ಗಳು, ಈ ಇಷ್ಟು ಕಾನ್ಸೆಪ್ಟ್ ನಲ್ಲಿ ನಮಗೆ ಮ್ಯಾಕ್ಸಿಮಮ್ ಎಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳಿಲ್ಲ. ಹಾಗಾಗಿ ನಿಮ್ಮ ಸಿಲೆಬಸ್ ಏನಿದೆ ಅದರಲ್ಲಿ MCQs ನ ಇದ್ರದ್ದ ಬಿಟ್ಬಿಟ್ರೆ ಒಳ್ಳೇದು. ಬಿಕಾಸ್ ನಮ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಬೇಸಿಕ್ ಚಾರ್ಜಸ್ ಬಗ್ಗೆ ಗೊತ್ತಿರುತ್ತೆ, ಕಂಡಕ್ಟರ್ಸ್ ಬಗ್ಗೆ ಗೊತ್ತಿರುತ್ತೆ, ಚಾರ್ಜಿಂಗ್ ಬೈ ಇಂಡಕ್ಷನ್ ಬಗ್ಗೆ ಗೊತ್ತಿರುತ್ತೆ, ಇಂಡಕ್ಷನ್, ಕಂಡಕ್ಷನ್, ಫ್ರಿಕ್ಷನ್ ಬಗ್ಗೆ ಗೊತ್ತಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಗ್ರಾಫ್ ನ ಅಬ್ಸರ್ವ್ ಮಾಡಿ. ಈ ಗ್ರಾಫ್ ನಲ್ಲಿ ನೋಡಿ 1.2 ಇದು ಇಂಟ್ರೊಡಕ್ಷನ್, ಇದ್ರ ಮೇಲೆ ಪ್ರಶ್ನೆನೇ ಕೇಳಿಲ್ಲ. ಎಲೆಕ್ಟ್ರಿಕ್ ಚಾರ್ಜಸ್ ಮೇಲೆ ಆಲ್ಮೋಸ್ಟ್ ಇಲ್ವೇ ಇಲ್ಲ ಫ್ರಮ್ 10 years. ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ 10 ವರ್ಷದಲ್ಲಿ ಒಂದು ಪ್ರಶ್ನೆ ಕೇಳಿದಾನೆ. ಚಾರ್ಜಿಂಗ್ ಬೈ ಇಂಡಕ್ಷನ್, ಕಂಡಕ್ಷನ್, ಫ್ರಿಕ್ಷನ್ಸ್ 10 ವರ್ಷದಲ್ಲಿ ಒಂದು ಪ್ರಶ್ನೆ ಕೇಳಿದಾನೆ. ಹಾಗಾಗಿ ನಮ್ಗೆ ಇದು ತುಂಬಾ ಕೇಳಿದ್ರು ಕೂಡ ತುಂಬಾ ಬೇಸಿಕ್ ಪ್ರಶ್ನೆ ಆಗಿರೋದ್ರಿಂದ ನಾವು ಈ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ನಮ್ಮ ಕಾನ್ಸಂಟ್ರೇಷನ್ ಬಂದು ಎಲ್ಲಿ ಅಂದ್ರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಕೂಲಂಬ್ಸ್ ಲಾ. ನೋಡಿ, ಇದು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ. ಓಕೆನಾ? ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ, ಕೂಲಂಬ್ಸ್ ಲಾ ಬಗ್ಗೆ, ಮತ್ತೆ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್, n ನಂಬರ್ ಆಫ್ ಚಾರ್ಜಸ್, ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ. ಇದಿಷ್ಟು 4 ಕಾನ್ಸೆಪ್ಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನೀವು MCQs ಡಿಸ್ಕಸ್ ಮಾಡುವಾಗ ಈ 4 ಕಾನ್ಸೆಪ್ಟ್ ನಲ್ಲಿ ಬರುವಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಬರೀ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಸ್ವಲ್ಪ ಮೇಲ್ಮೇಲೆ ಓದ್ಕೊಂಡ್ರು ನಡೆಯುತ್ತೆ. ಮತ್ತೆ ನಾವು ಅಗೈನ್ ಈ 4 ಕಾನ್ಸೆಪ್ಟ್ ಮೇಲೆ 5 ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಎಸ್ಪೆಷಲಿ ಆನ್ ಡೈಪೋಲ್ ಮೇಲೆ, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ, ಗಾಸ್ಲಾ ಮೇಲೆ, ಮತ್ತೆ ಗಾಸ್ಲಾ ಅಪ್ಲಿಕೇಶನ್ಸ್ ಮೇಲೆ. ಹಾಗಾದ್ರೆ ನೀವು ಈ ಚಾರ್ಟ್ ನ ನೋಟ್ ಮಾಡ್ಕೊಳ್ಳಿ. ಈ ಚಾರ್ಟ್ ನಲ್ಲಿ ಮ್ಯಾಕ್ಸಿಮಮ್ ಯಾವ್ಯಾವ ಪಾಠದಲ್ಲಿ ಎಷ್ಟೆಷ್ಟು ಕಾನ್ಸೆಪ್ಟ್ ನಲ್ಲಿ ಎಷ್ಟೆಷ್ಟು ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅನ್ನೋ ಪಾಠದಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಕೂಲಂಬ್ಸ್ ಲಾ, ಫೋರ್ಸ್ ಬಿಟ್ವೀನ್ ದ ಮಲ್ಟಿಪಲ್ ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್, ದೆನ್ ಡೈಪೋಲ್, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್, ಗಾಸ್ಲಾ ಮತ್ತೆ ಅಪ್ಲಿಕೇಶನ್ ಆಫ್ ಗಾಸ್ಲಾ. ಸೊ ನಾವು ಇಷ್ಟು ಕಾನ್ಸೆಪ್ಟ್ ನ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕು. ಇಷ್ಟನ್ನು ಓದಿದ್ರೆ ಡೆಫಿನೆಟ್ಲಿ ನಾವು ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ಓಕೆನಾ? ಸೊ ಇದು ಬಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ಸೊ ನಾನಿವಾಗ ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆದ್ಮೇಲೆ ನನಗೆ ಬೇಕಾಗಿರೋದು ಚಾರ್ಜಸ್ ಬಗ್ಗೆ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇದೆ ಚಾರ್ಜಸ್ ಅಂದ್ರೆ ಏನಂತ. ಚಾರ್ಜಸ್ ಅಂದ್ರೆ ಇಸ್ ಎ ಬೇಸಿಕ್ ಪ್ರಾಪರ್ಟಿ ಆಫ್ ಎನಿ ಮ್ಯಾಟರ್, ನಿಮ್ಗೆ ಗೊತ್ತಾ ಇದೆ. ಆ ಬೇಸಿಕ್ ಪ್ರಾಪರ್ಟಿನಲ್ಲಿ ನಾವು ಎಸ್ಪೆಷಲಿ ಡಿಸ್ಕಸ್ ಮಾಡುವಂಥದ್ದು ಎಲೆಕ್ಟ್ರಾನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ.
ಯಾಕೆ ಎಲೆಕ್ಟ್ರಾನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ನಮ್ಮ ಚಾಪ್ಟರ್ ನೇಮ್ ಇರೋದೇ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಎಸ್ಪೆಷಲಿ ಯೂನಿಟ್ ಬಂದು ಎಲೆಕ್ಟ್ರೋಸ್ಟಾಟಿಕ್ಸ್ ಬಗ್ಗೆ. ಎಲೆಕ್ಟ್ರೋಸ್ಟಾಟಿಕ್ಸ್, ಎಲೆಕ್ಟ್ರೋ ಮೀನ್ಸ್ ಎಲೆಕ್ಟ್ರಾನ್ಸ್, ಸ್ಟಾಟಿಕ್ಸ್ ಮೀನ್ಸ್ ಈಸ್ ಅಟ್ ರೆಸ್ಟ್. ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂದ್ರೆ ಎಲೆಕ್ಟ್ರಾನ್ ರೆಸ್ಟ್ ಅಲ್ಲಿ ಇದ್ದಾಗ ಡಿಸ್ಕಸ್ ಮಾಡುವಂತ ಕಾನ್ಸೆಪ್ಟ್ ಎಲೆಕ್ಟ್ರೋಸ್ಟಾಟಿಕ್ಸ್. ನಮ್ಗೆ ಗೊತ್ತೇ ಇದೆ ಎಲೆಕ್ಟ್ರಾನ್ ನ ಚಾರ್ಜ್ ಎಷ್ಟಿದೆ, -1.6 into 10⁻−19 ಕೂಲಮ್ ಇದೆ, ಕರೆಕ್ಟಾ? ಇದೇ ಪ್ರೋಟಾನ್ ಎಷ್ಟಿದೆ, +1.6 into 10⁻−19 ಕೂಲಮ್ ಇದೆ. ಹಾಗಾದ್ರೆ ಪ್ರೋಟಾನ್ಗೂ ಅಷ್ಟೇ ಚಾರ್ಜ್ ಇದೆ, ಎಲೆಕ್ಟ್ರಾನ್ಗೂ ಅಷ್ಟೇ ಚಾರ್ಜ್ ಇದೆ. ಹಾಗಿದ್ಮೇಲೆ ಪ್ರೋಟೋಸ್ಟಾಟಿಕ್ಸ್ ಅಂತ ಯಾಕಿಲ್ಲ? ಬಿಕಾಸ್ ಪ್ರೋಟಾನ್ ಅನ್ನೋದು ನ್ಯೂಕ್ಲಿಯಸ್ ನ ಒಳಗಡೆ ಸ್ಟೇಬಲ್ ಆಗಿರುತ್ತೆ, ಇದೇನಾಗಲ್ಲ, ಮೂವ್ ಆಗಲ್ಲ. ಮೂವ್ ಆಗದೆ ಇರೋದ್ರಿಂದ ನಾನು ಪ್ರೋಟಾನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಪ್ರೋಟಾನ್ಸ್ ನ್ಯೂಕ್ಲಿಯಸ್ ಒಳಗಡೆ ಇರೋದ್ರಿಂದ ಪ್ರೋಟಾನ್ಸ್ ನ ಆಚೆ ಕರ್ಕೊಂಡ್ ಬರ್ಲಿಕ್ಕೆ ನಾನು ತುಂಬಾ ಎನರ್ಜಿ ಕೊಡ್ಬೇಕು. ಆ ಎನರ್ಜಿ ಯಾವುದು ಅಂದ್ರೆ ಬೈಂಡಿಂಗ್ ಎನರ್ಜಿ. ನಿಮ್ಗೆ ಗೊತ್ತಿದೆ, ಬೈಂಡಿಂಗ್ ಎನರ್ಜಿ ಇಸ್ ಅ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ ಟು ಬ್ರಿಂಗ್ ದ ಪ್ರೋಟಾನ್ ಫ್ರಮ್ ದ ನ್ಯೂಕ್ಲಿಯಸ್. ಸೊ ನಾನು ಬೈಂಡಿಂಗ್ ಎನರ್ಜಿ ಕೊಟ್ಟು ಪ್ರೋಟಾನ್ ಆಚೆ ತಂದು ಅದನ್ನ ಮೂವ್ ಮಾಡಿಸಿ ಎಲೆಕ್ಟ್ರಿಸಿಟಿನ ತಯಾರಿಸ್ಕೊಳ್ಳೋ ಬದಲು ಆಲ್ರೆಡಿ ಮೂವ್ ಆಗ್ತಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮೂವ್ ಮಾಡಿಸಿ ಎಲೆಕ್ಟ್ರಿಸಿಟಿನ ಪಡ್ಕೊಳ್ಳೋದು ತುಂಬಾ ಈಸಿ ಆಗಿದೆ. ಓಕೆನಾ? ಹಾಗಾಗಿ ಇದೇನೆಲ್ಲ ಪ್ರೋಟೋಸ್ಟಾಟಿಕ್ಸ್ ಅಲ್ಲ, ಎಲೆಕ್ಟ್ರೋಸ್ಟಾಟಿಕ್ಸ್. ಫೈನ್. ನಂಗೆ ಇವಾಗ ಎಲೆಕ್ಟ್ರಾನ್ಸ್ ಬಗ್ಗೆ ಐಡಿಯಾ ಸಿಕ್ತು. ಎಲೆಕ್ಟ್ರಾನ್ಸ್ ಅಂದ್ರೆ ಏನು? ಈಸ್ ಅ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಈಸ್ ಅ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಆಗಿದೆ. ನೆಕ್ಸ್ಟ್, ಎಲೆಕ್ಟ್ರಾನ್ ನ ಮಾಸ್ ಎಷ್ಟಿದೆ? ಎಲೆಕ್ಟ್ರಾನ್ ಮಾಸ್ ದಟ್ ಈಸ್ 9.1 into 10⁻−31 kg. ನಿಮ್ಗೆ ಗೊತ್ತಿರ್ಲಿ, ಎಲೆಕ್ಟ್ರಾನ್ ಅನ್ನೋದು ಅದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಆಗಿದೆ. ಈ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಬೇಸಿಕ್ ಪಾರ್ಟಿಕಲ್ ಆಗಿದೆ. ಇದರ ಚಾರ್ಜ್ ಬಂದು ಇಷ್ಟು, ಇದರ ಮಾಸ್ ಬಂದು ಇಷ್ಟು. ಸೊ ನಾನು ಈ ಚಾರ್ಜಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಈ ಚಾರ್ಜಸ್ ನ ಬೇಸಿಕ್ ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಒಂದು, ಚಾರ್ಜಸ್ ಅಂದ ತಕ್ಷಣ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಪಾಸಿಟಿವ್ ಚಾರ್ಜ್ಗೆ ಬೇರೆ ಪ್ರಾಪರ್ಟಿ ಇಲ್ಲ, ನೆಗೆಟಿವ್ ಚಾರ್ಜ್ಗೆ ಬೇರೆ ಪ್ರಾಪರ್ಟಿ ಇಲ್ಲ, ಎಲ್ಲವೂ ಕೂಡ ಸೇಮ್ ಪ್ರಾಪರ್ಟಿ ಇದೆ. ಇಲ್ಲಿ ಬೇಸಿಕ್ ಅಂತ ಬಂದಾಗ ಇಸ್ ಅ ಫಂಡಮೆಂಟಲ್ ಪಾರ್ಟಿಕಲ್ಸ್. ಚಾರ್ಜಸ್ ಆರ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್. ಒಂದು ದೇರ್ ಆರ್ ಟೂ ಟೈಪ್ಸ್ ಆಫ್ ಪಾರ್ಟಿಕಲ್ಸ್. ಒಂದು ಪಾಸಿಟಿವ್ ಚಾರ್ಜಸ್, ಇನ್ನೊಂದು ನೆಗೆಟಿವ್ ಚಾರ್ಜಸ್. ಮೂರನೇದು, ಲೈಕ್ ಚಾರ್ಜಸ್ repel each other, unlike charges attract each other. ನಿಮ್ಗೆಲ್ಲ ಗೊತ್ತಾಗಿದೆ. ನಾಲ್ಕನೇದಪ್ಪ ನಿಮ್ಗೆ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಕ್ವಾಂಟೈಸೇಷನ್ ಆಫ್ ಚಾರ್ಜ್, that is Q is equal to +or- n into E is integral multiple of charges. ನಿಮ್ಗೆ ಅದು ಗೊತ್ತಾಗಿದೆ. ಇನ್ನು ಫಿಫ್ತ್ ಒಂದು ಬಂದು ಅಡಿಟಿವ್ ನೇಚರ್. ಅಡಿಟಿವ್ ನೇಚರ್ ಏನು? Q equals Q1 plus Q2 plus Q3 up to so on. ಎಷ್ಟು ಬೇಕಾದ್ರೆ ಮಾಡ್ಬೋದು. ಅಡಿಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಇದೆಲ್ಲವೂ ಕೂಡ ಒಂದಷ್ಟು ಬೇಸಿಕ್ ಏನಾಗಿದೆ, ಪ್ರಾಪರ್ಟೀಸ್ ಆಗಿದೆ. ಇಷ್ಟು ಬೇಸಿಕ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಇದ್ರ ಮೇಲೆ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ಬೋದು. ಎಸ್ಪೆಷಲಿ ಯಾವ್ದು ಬರುತ್ತೆ? Q is equal to +or-ne ಅಂತ ಬರುತ್ತೆ. ಸೊ ಹಿಯರ್ n is the integer 1 2 3. ಅಲ್ಲಿ ಹಾಫ್, ಮುಕ್ಕಾಲ್ ಭಾಗ, ಕಾಲ್ ಭಾಗ ಕೊಡಂಗಿಲ್ಲ. ಬಿಕಾಸ್ ಚಾರ್ಜ್ ಯಾವಾಗಲೂ ಕೂಡ ಫ್ರಾಕ್ಷನ್ ಅಲ್ಲಿ ಇರಲ್ಲ, ಒಂದ್ ಬರುತ್ತೆ ಇಲ್ಲ ಒಂದ್ ಹೋಗುತ್ತೆ. ಇದಿಷ್ಟು ಎಲೆಕ್ಟ್ರಾನ್ಸ್ ಅಥವಾ ಚಾರ್ಜಸ್ ಬಗ್ಗೆ. ಸೊ ನಾನಿಲ್ಲಿ ಡಿಸ್ಕಸ್ ಮಾಡ್ಬೇಕಾಗಿರೋದು ಕೂಲಮ್ಸ್ ಲಾ ಬಗ್ಗೆ. ಏನ್ ಕೂಲಮ್ಸ್ ಲಾ ಅಂದ್ರೆ, ಕೂಲಮ್ಸ್ ಲಾ ಬಂದು ಇಸ್ ಅ ಬೇಸಿಕ್ ಏನದು ಸ್ಟೇಟ್ಮೆಂಟ್ ಅಥವಾ ಬೇಸಿಕ್ ಲಾ ಅಂತ ಕರಿತೀವಿ. ನಿಮ್ಗೆ ಗೊತ್ತೇ ಇದೆ, ಮೆಕ್ಯಾನಿಕ್ಸ್ ನಲ್ಲಿ ಗ್ರಾವಿಟೇಷನ್ ಫೋರ್ಸ್ ಹೇಗೆ ಬೇಸಿಕ್ ಫೋರ್ಸ್ ಆಗಿರುತ್ತೋ, ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ ಕೂಲಮ್ ಫೋರ್ಸ್ ಕೂಡ ಬೇಸಿಕ್ ಫೋರ್ಸ್ ಆಗಿದೆ. ನಾನು ನಿಮ್ಗೆ ಅವಾಗ ಯಾವಾಗಲೂ ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ. ಒಂದು ಬೇಸಿಕ್ ಫೋರ್ಸಸ್ ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಕೂಡ ಇದೆ, ಎಲೆಕ್ಟ್ರಿಕ್ ಫೋರ್ಸಸ್ ಕೂಡ ಇದೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕೂಡ ಇದೆ. ನಾನು ನಿಮ್ಗೆ ಹೇಳಿದ್ದೆ ಗ್ರಾವಿಟೇಷನ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಅದನ್ನ ಹೇಳಿದ್ದು ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಅಂತ ಕೂಡ ಕರಿತೀವಿ. ಸೊ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಫೋರ್ಸ್ ಅಂದ್ರೆ ಒಂದು ಮಾಸು m1 ಆಗಿದೆ, ಇನ್ನೊಂದು ಮಾಸು m2 ಆಗಿದೆ. ಇವೆರಡರ ಮಧ್ಯೆ ಒಂದು ಸ್ಮಾಲ್ ಡಿಸ್ಟೆನ್ಸ್ ಇದೆ. ಇವೆರಡರ ಮಧ್ಯೆ ಇರತಕ್ಕಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್, ದಟ್ ಈಸ್ G equals F
F equals G to m1 m2 divided by r square. So this is a universal law of gravitation or Newton's laws of gravitation. ಇದೇ ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡಿದೀವಿ ಯಾವುದನ್ನ ಕೂಲಂಬ್ಸ್ ಲಾನ. So Coulomb's law is a basic law in electrostatics. So consider two charges Q1 and Q2. They are separated by a small distance called R. So there is a force of attraction or repulsion between the two charges. There is F. The force of attraction or repulsion between the two charges is directly proportional to magnitude of product of their charges and inversely proportional to square of the distance between them. ನಾವು ಇದನ್ನ ಈಕ್ವೇಟ್ ಮಾಡ್ಕೋಬೇಕು. F equals ಒಂದು ಕಾನ್ಸ್ಟೆಂಟ್ ನ ಆಡ್ ಮಾಡ್ಕೊಂಡೆ ಆ ಕಾನ್ಸ್ಟೆಂಟ್ ಯಾವುದು k, that is F equals k into q1 q2 divided by r square. ಈ k ಇದೆಯಲ್ಲ ಈ k ನ ವ್ಯಾಲ್ಯೂ ಎಷ್ಟು ಅಂದ್ರೆ 1/4 pi epsilon naught. Then F equals 1/4 pi epsilon naught q1 q2 divided by r square. This is a Coulomb force. Is a force between the two charged particles. If it is positive and positive, this is a repulsive force. If it is positive and negative, it is a attractive force. So hence F may be attractive or repulsive. Hence we call as Coulomb's law of electrostatics can be defined as the force of attraction or repulsion between the two charged particles is directly proportional to product of their charges, magnitude of product of their charges, and inversely proportional to square of the distance between them. And the Newton is a SI unit of force. So this is about Coulomb's law. ನಿಮ್ಗೆ ಗೊತ್ತಾಗಿದೆ. ಸೊ ನಾನು Coulomb's law ನ ವೆಕ್ಟಾರ್ ಫಾರ್ಮ್ ಅಲ್ಲಿ ಬರಿಬೇಕು. ಯಾಕೆ ವೆಕ್ಟಾರ್ ಫಾರ್ಮ್ ಅಲ್ಲಿ ಬರಿಬೇಕು ಅಂದ್ರೆ ಇದು Q1 ಆಗಿದೆ, ಇದು Q2 ಆಗಿದೆ. ಕರೆಕ್ಟಾ? ದಿಸ್ ಇಸ್ Q1 and this is Q2. ಇದು ಪಾಸಿಟಿವ್ ಚಾರ್ಜ್ ಆಗಿರ್ಲಿ, ಇದು ನೆಗೆಟಿವ್ ಚಾರ್ಜ್ ಆಗಿರ್ಲಿ. ನೋಡಿ ಪಾಸಿಟಿವ್ ಚಾರ್ಜ್ ಬಂದ್ರೆ ನೆಗೆಟಿವ್ ಚಾರ್ಜ್. ಎಕ್ಸಾಂಪಲ್, ದಿಸ್ ಈಸ್ ಪಾಸಿಟಿವ್ ಚಾರ್ಜ್, this is negative charge. The distance between the two charge is R. This is point A and this is point B. So here Q1 is a positive charge, Q2 is a negative charge. Q1 Q2 ನ ಅಟ್ರಾಕ್ಟ್ ಮಾಡುತ್ತೆ. ಆ ಫೋರ್ಸ್ ಇದೆಯಲ್ಲ ಆ ಫೋರ್ಸ್ ನ ಕರೀತಾ ಇದೀನಿ, that is F12. F12 means force on first charge due to second. Force on first charge due to second. ಅದೇ ರೀತಿ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಪಾಸಿಟಿವ್ ಚಾರ್ಜ್ ಕಡೆ ಮೂವ್ ಆಗ್ತಾ ಇದೆ. ಅದರ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗೋ ಫೋರ್ಸ್ ಏನು ಅಂದ್ರೆ F21. F21 means force of second charge due to first. ಫಸ್ಟ್ ಚಾರ್ಜ್ ಫೋರ್ಸ್ ಯಾವ್ದ್ರಿಂದ? ಸೆಕೆಂಡ್ ಚಾರ್ಜ್ ಇರೋದ್ರಿಂದ. ಇದು ಸೆಕೆಂಡ್ ಚಾರ್ಜ್ ನ ಫೋರ್ಸ್ ಯಾವ್ದಿರೋದ್ರಿಂದ? ಫಸ್ಟ್ ಚಾರ್ಜ್ ಇರೋದ್ರಿಂದ. ಹಾಗಾದ್ರೆ F12 ಫೋರ್ಸ್ ಅನ್ನೋದು ದ ಫೋರ್ಸ್ ಆನ್ ಒನ್ ಡ್ಯೂ ಟು ಸೆಕೆಂಡ್ ಹೀಗಿದ್ರೆ F2 ಅನ್ನೋದು ಹೀಗಿರುತ್ತೆ. F2 ಅನ್ನೋದು ಬಿ ಇಂದ ಎಗಿದ್ರೆ F12 ಅನ್ನೋದು ಎ ಇಂದ ಬಿಗಿರುತ್ತೆ. ಹಾಗಾದ್ರೆ ಎ ಇಂದ ಬಿಗಾಗ್ಲಿ ಬಿ ಇಂದ ಎಗಾಗ್ಲಿ both have displacement and direction. ಹಾಗಾಗಿ ಎರಡು ಫೋರ್ಸ್ ಕೂಡ ಏನು is a vector. Hence F is equal to 1/4 pi epsilon naught Q1 Q2 divided by R square. ಇದು ನಮಗೆ ಗೊತ್ತಿರ್ತಕ್ಕಂಥ ಎಕ್ಸ್ಪ್ರೆಷನ್. ಇದನ್ನ ನಾನು ಈ ಫೋರ್ಸ್ ಬರ್ಕೊಡೋದಾದ್ರೆ F12 vector equals 1/4 pi epsilon naught Q1 Q2 divided by R21, because force of first one due to second. ನೀವು ದೂರ ಎಲ್ಲಿಂದ ತಗೋತೀರಾ? R21. This is R21, distance from second charge to first charge. ಇಲ್ಲಿಂದ ಇಲ್ಲಿಗೆ ಬಂದ್ರೆ R12, R21, R21 cap. So this is a vector form of this force. ಅದೇ ರೀತಿ F21 equals 1/4 pi epsilon naught Q1 Q2 divided by R12 square R12 cap. So this is a
ವೆಕ್ಟರ್ ಫಾರ್ಮ್ ಆಫ್ ದಿಸ್ ಫೋರ್ಸ್. ಇಲ್ಲಿ ಯಾಕೆ ಇಲ್ಲಿ ಎರಡು ಫೋರ್ಸ್ ಇದೆ ಆಬ್ವಿಯಸ್ಲಿ, F12 F21. F12 ಮತ್ತೆ F21 ಗೆ ಹೋಲಿಸ್ಕೊಂಡ್ರೆ ದೇ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಹೌದಾ? ಯಾವಾಗ ಈಕ್ವಲ್ ಅಂಡ್ ಆಪೋಸಿಟ್ ಆಗೋಯ್ತು ಬರಿಬೋದಾ? F12 ವೆಕ್ಟರ್ ಈಕ್ವಲ್ಸ್ F21, ದೇ ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಆಗಿರೋದ್ರಿಂದ ಮೈನಸ್ ಬರೀತಾ ಇದೀನಿ. ಹೆನ್ಸ್ ದ ವೆಕ್ಟರ್ ಫಾರ್ಮ್ ಆಫ್ ಕೂಲಂಬ್ಸ್ ಲಾ ಏನ್ ಮಾಡ್ತಾ ಇದೆ? obeys Newton's third law of motion. Newton's third law of motion. ಕರೆಕ್ಟಾ? ಹಾಗಾದ್ರೆ ಕೂಲಂಬ್ಸ್ ಲಾ ಅನ್ನೋದು ಈಕ್ವಲ್ ಆಗಿದೆ ನ್ಯೂಟನ್ಸ್ ಥರ್ಡ್ ಲಾಗೆ. ನೀವು F is equal to ma ಬರಿಬಹುದು, F is equal to mg ಬರಿಬಹುದು, F ಗೆ ಈ ಎಕ್ಸ್ಪ್ರೆಷನ್ ಕೂಡ ಬರ್ಕೋಬಹುದು. ಅರ್ಥ ಆಗ್ತಿದ್ಯಾ? ಇದಿಷ್ಟ ಆಯ್ತು. ಯಾವಾಗ ಕೂಲಂಬ್ಸ್ ಲಾ ಅನ್ನೋದು ನ್ಯೂಟನ್ಸ್ ಥರ್ಡ್ ಲಾ ಒಬೆ ಮಾಡ್ತಾ ಇದೆಯೋ ನೀವು ಅರ್ಥ ಮಾಡ್ಕೋಬೇಕು, ಯಾವ್ದಾದ್ರು ಒಂದು ಬಾಡಿ ಕ್ಯಾನ್ ಹ್ಯಾವ್ ಮಾಸ್ ವಿತೌಟ್ ಚಾರ್ಜ್, ಬಟ್ a body cannot have charge without mass. ಇದೊಂದು ಇಂಪಾರ್ಟೆಂಟ್ ವರ್ಡಿಂಗ್ಸ್, ನೀವು ನೋಡ್ಕೊಳ್ಳೇಬೇಕು. ಅದರ ಅರ್ಥ, ಎರಡು ಆಬ್ಜೆಕ್ಟ್ ನ ತಗೊಂಡು ನಾನು ಓನ್ಲಿ ನ್ಯೂಟನ್ಸ್ ಲಾನ ಬೇಕಾದ್ರೆ ಡಿಸ್ಕಸ್ ಮಾಡ್ಕೋಬಹುದು, ಬಟ್ ಎರಡು ಬಾಡಿನ ತಗೊಂಡ್ಮೇಲೆ ಅಲ್ಲಿ ಚಾರ್ಜಸ್ ಇದ್ದೇ ಇರುತ್ತೆ. ನಾ ಅಲ್ಲಿ ಕೂಲಂಬ್ಸ್ ಲಾನು ಡಿಸ್ಕಸ್ ಮಾಡ್ಲೇಬೇಕು. ಎಲ್ಲಿ ಚಾರ್ಜಸ್ ಇರುತ್ತೋ ಅಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಕೂಡ ಡಿಸ್ಕಸ್ ಮಾಡ್ಲೇಬೇಕು. ಹಾಗಾದ್ರೆ ಎಲ್ಲಾದ್ರೂ ಓನ್ಲಿ ಮಾಸ್ ಇದೆ ಅಂದ್ರೆ ಗ್ರಾವಿಟೇಷನ್ ಫೋರ್ಸ್ ಮಾತ್ರ ಡಿಸ್ಕಸ್ ಮಾಡಿ, ಎಲ್ಲಿ ಚಾರ್ಜ್ ಇದೆಯೋ ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಡಿಸ್ಕಸ್ ಮಾಡ್ಕೋಬೇಕು, ಕೂಲಂ ಫೋರ್ಸ್ ಡಿಸ್ಕಸ್ ಮಾಡ್ಬೇಕು. ಇದೇ ಕಾನ್ಸೆಪ್ಟ್ ಗೋಸ್ಕರನೇ ಎಲ್ಲಾರ್ಗೂ ನೀಟು JEE ತುಂಬಾ ಕಷ್ಟ ಆಗೋದು. ಯಾಕೆ ಅಂದ್ರೆ ನಾವು ಡಿಸ್ಕಸ್ ಮಾಡೋದು ಚಾರ್ಜ್ ಇದೆ ಅಂದ್ರೆ ಅಲ್ಲಿ ಕೂಲಂ ಫೋರ್ಸ್ ನ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಒಂದ್ ತಿಳ್ಕೊಳ್ಳಿ, ಹೇಳಿದಾಗೆ a body can have mass without a charge, but a body cannot have charge without a mass. ಸೊ ಎಲ್ಲಿ ಚಾರ್ಜ್ ಇದೆಯೋ, ಚಾರ್ಜ್ ಇದೆ ಅಂತ ಅರ್ಥ ಐದರ್ ಪ್ರೋಟಾನ್ ಇರಬೇಕು ಅಥವಾ ಎಲೆಕ್ಟ್ರಾನ್ ಇರಬೇಕು. ಪ್ರೋಟಾನ್ಗೆ ಎಲೆಕ್ಟ್ರಾನ್ಗೆ ಎರಡಕ್ಕೂ ಮಾಸ್ ಇರೋದ್ರಿಂದ ಎಲ್ಲಿ ಮಾಸ್ ಇದೆಯೋ ಅಲ್ಲಿ ಇನರ್ಷಿಯಾ ಇರುತ್ತೆ. ಎಲ್ಲಿ ಇನರ್ಷಿಯಾ ಇದೆಯೋ ಅದು ನ್ಯೂಟನ್ಸ್ ಲಾನ ಒಬೆ ಮಾಡುತ್ತೆ. ಎಲ್ಲಿ ನ್ಯೂಟನ್ಸ್ ಲಾ ಇದೆಯೋ ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಇಫ್ ಯು ಕನ್ಸಿಡರ್ ಎನಿ ಕೈಂಡ್ ಆಫ್ ಚಾರ್ಜ್, you have to discuss about Coulomb's law along with gravitational force. So this is about Coulomb's law. ನಂಗೆ ಇವಾಗ ಕೂಲಂಬ್ಸ್ ಲಾ ಬಗ್ಗೆ ಗೊತ್ತಾಗಿದೆ. ಈ ಕೂಲಂಬ್ಸ್ ಲಾ ಬಗ್ಗೆ ಯಾವಾಗ ಗೊತ್ತಾಯ್ತು? ಈ ಕೂಲಂಬ್ಸ್ ಲಾ ಯೂಸ್ ಮಾಡಿಕೊಂಡು ನಾನು ಒಂದಷ್ಟು ಸ್ಪೆಷಲ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಏನ್ ಸ್ಪೆಷಲ್ ಕೇಸ್ ಇದೆ? ಸ್ಪೆಷಲ್ ಕೇಸ್ ಬಗ್ಗೆ ಏನೇನು ತಿಳ್ಕೊಂಡಿದೀವಿ? ಏನ್ ಸ್ಪೆಷಲ್ ಕೇಸ್ ಅಂದ್ರೆ ಸಿಂಪಲ್, ತುಂಬಾ ಸಿಂಪಲ್. ಸ್ಪೆಷಲ್ ಕೇಸು ನಮಗೆ ಎರಡು ಚಾರ್ಜ್ ಬಗ್ಗೆ ಗೊತ್ತಿದೆ. ಎರಡು ಚಾರ್ಜ್. ಯಾವ ಚಾರ್ಜ್? ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್. ಆ ಚಾರ್ಜ್ ಎಲ್ಲಿರುತ್ತೆ? ಯಾವುದೊಂದು ಮೀಡಿಯಂ ಅಲ್ಲಿ ಇರುತ್ತೆ. ಮೀಡಿಯಂ ಅಂದ ತಕ್ಷಣ ನಾವು ಡಿಸ್ಕಸ್ ಮಾಡೋದೇನ? ಮೀಡಿಯಂ ಅಂದ ತಕ್ಷಣ ನಾವು ಡಿಸ್ಕಸ್ ಮಾಡುವಂಥದ್ದು ಜಸ್ಟ್ ಚಾರ್ಜ್, ಫೋರ್ಸ್, ಇದು ಮಾತ್ರ. ಇಲ್ಲಿ ಕೆಲವು ಸ್ಪೆಷಲ್ ಕೇಸಸ್ ಇದೆ. ಸ್ಪೆಷಲ್ ಕೇಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು. ಯಾವುದು ಸ್ಪೆಷಲ್ ಕೇಸು? 1 minute. ನಾನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಡಿಸ್ಕಸ್ ಮಾಡುವಾಗ ಕೆಲವು ಸ್ಪೆಷಲ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಸ್ಪೆಷಲ್ ಕೇಸ್ ಅಂತ ಬಂದಾಗ ನೋಡಿ, some special cases ಇದನ್ನ ಕಾನ್ಸೆಪ್ಟ್ ಮಾಡಲೇಬೇಕು.
ಒಂದು ಫಸ್ಟ್ ಒನ್ ಕನ್ಸಿಡರ್ ಟೂ ಚಾರ್ಜಸ್. ಎರಡು ಚಾರ್ಜ್ ಇದೆ, ಒಂದು ಪಾಸಿಟಿವ್ ಚಾರ್ಜ್ ಆಗಿರ್ಬೋದು, ನೆಗೆಟಿವ್ ಚಾರ್ಜ್. ಎರಡು ಮಧ್ಯೆ ಡಿಸ್ಟೆನ್ಸ್ ಏನಾಗಿದೆ, ಸೇಮ್ ಆಗಿದೆ. ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸ್, ಚಾರ್ಜ್ ಇದೆ, ಚಾರ್ಜ್ ಚೇಂಜ್ ಆಗೋಯ್ತು, ಡಿಸ್ಟೆನ್ಸ್ ಆಗಿದೆ. ಇಲ್ಲಿ ಚಾರ್ಜ್ ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಮೈನಸ್ ಕ್ಯೂ, ಇಲ್ಲಿ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ. ಕೂಲಂಬ್ಸ್ ನಾನು ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲಿ ಒಟ್ಟು 4 ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಒಂದು ಫೋರ್ಸ್, ಇನ್ನೊಂದು ಚಾರ್ಜ್, ಇನ್ನೊಂದು ಡಿಸ್ಟೆನ್ಸ್, ಇನ್ನೊಂದು ಮೀಡಿಯಾ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಬಿಕಾಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಗ್ಗೆ ನಮ್ಗೆ ಐಡಿಯಾ ಇದೆ, K equals epsilon naught divided by epsilon naught R. Epsilon naught epsilon R ಅಂತ ಕೂಡ ಬರುತ್ತೆ. ರಿಲೇಟಿವ್ ಪರ್ಮಿಟಿವಿಟಿ ಕೂಡ ಓದಿದಿರಾ ನೀವು, ಕರೆಕ್ಟಾ? ಈ ಕಾನ್ಸೆಪ್ಟ್ ಈ 4 ಸ್ಪೆಷಲ್ ಕೇಸ್ ಏನಿದೆ, ಈ 4 ಕಾನ್ಸೆಪ್ಟ್ ಮೇಲೆ ನೀವು ಡಿಸ್ಕಸ್ ಮಾಡ್ಕೋಬೇಕು. ಫಸ್ಟ್ ಕೇಸ್, ಕೆಲವು ಪ್ರಶ್ನೆಗಳು ಬರುತ್ತೆ. ಟೂ ಚಾರ್ಜಸ್ are separated by distance are placed in one media. Two charges, two different charges. Okay, now first case two different charges. Second case two same charges are separated by the same distance in the same media. ಹಾಗಾದ್ರೆ ಇದನ್ನ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಮೀಡಿಯಂ ಸೇಮ್ ಇದೆ, ಇಲ್ಲಿ ಕೆ, ಇಲ್ಲಿ ಕೂಡ ಮೀಡಿಯಂ ಏನು ಕೆ ನೆ, ಇಲ್ಲೂ ಡಿಸ್ಟೆನ್ಸ್ ಏನು ಆರ್, ಇಲ್ಲೂ ಡಿಸ್ಟೆನ್ಸ್ ಏನು ಆರ್. ಹಾಗಾದ್ರೆ ಇವೆರಡು ಸ್ಪೆಷಲ್ ಕೇಸ್ ನಲ್ಲಿ ಚೇಂಜಸ್ ಆಗೋದು ಯಾವುದು? ಚೇಂಜಸ್ ಆಗೋದು ಒಂದು ಚಾರ್ಜು, ಇನ್ನೊಂದು ಫೋರ್ಸ್. ಹಾಗಾದ್ರೆ ಈ ಸ್ಪೆಷಲ್ ಕೇಸ್ ಇದ್ದಾಗ ಎಕ್ಸ್ಪ್ರೆಷನ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ? ನಮ್ಗೆ ಆಲ್ರೆಡಿ ಎಕ್ಸ್ಪ್ರೆಷನ್ ಗೊತ್ತಿದೆ, ಎಫ್ ಈಕ್ವಲ್ಸ್ 1/4πε0 q1 q2 divided by r square. ಹಾಗಾದ್ರೆ F is directly proportional to charge. ಹಾಗಾದ್ರೆ F1 directly proportional to Q1 Q2. F2 directly proportional to Q1 Q2. ಹಾಗಾದ್ರೆ F1 proportional to Q square, F2 proportional to Q square. ನೋಡಿ ಇದು ಇಂಥ ಎಕ್ಸ್ಪ್ರೆಷನ್ಸ್ ಗಳಲ್ಲಿ ಜಸ್ಟ್ ಎಫ್ ಮತ್ತೆ ಕ್ಯೂ ಮಾತ್ರ ಬರುತ್ತೆ, ಎಫ್ ಮತ್ತೆ ಕ್ಯೂ ಮಾತ್ರ ಬರುತ್ತೆ. ನೀವು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಕೇಸ್ ಬರೋಣ. ಟೂ ಡಿಫರೆಂಟ್ ಚಾರ್ಜಸ್ separated by a distance r placed in one media. Same two different charges separated by a same distance placed in other media. ಇದು one media, ಇದು ಬೇರೆ ಮೀಡಿಯಾ. ಹಾಗಾದ್ರೆ ಇಲ್ಲಿ ಚೇಂಜಸ್ ಯಾವ್ದಾಗೋಗಿದೆ? ಮೀಡಿಯಂ ಚೇಂಜಸ್ ಆಗೋಗಿದೆ. ಯಾವಾಗ ಮೀಡಿಯಂ ಚೇಂಜಸ್ ಆಗೋಯ್ತೋ ಇಲ್ಲಿ ಯಾವ್ದು ಕಾನ್ಸ್ಟೆಂಟ್ ಆಗಿರೋದು? ಯಾವುದು? ಚಾರ್ಜ್ ಕಾನ್ಸ್ಟೆಂಟ್ ಆಗಿದೆ, ಡಿಸ್ಟೆನ್ಸ್ ಕೂಡ ಕಾನ್ಸ್ಟೆಂಟ್ ಆಗಿದೆ. ಇದೆರಡೂ ಕೂಡ ಸೇಮ್ ಇದೆ. ಡಿಫರೆಂಟ್ ಇರೋದು ಯಾವುದು? ಮೀಡಿಯಾ ಅಂಡ್ ಎಫ್. ನಿಮ್ಗೆ ಗೊತ್ತಿರಲಿ, ಎಫ್ ಈಕ್ವಲ್ಸ್ 1/k 1/4πε0 q1 q2 divided by r square. ಇದು ಮೊದಲನೇ ಮೀಡಿಯಾ ಇದ್ದಾಗ F1 K1 ಈಕ್ವೇಶನ್ 1 ಅಂತ ಅನ್ಕೊಳ್ಳಿ. ಇದು ಸೆಕೆಂಡ್ ಒನ್ಗೆ F2 ಈಕ್ವಲ್ಸ್ 1/k2 1/4πε0 q1 q2 divided by r square ಈಕ್ವೇಶನ್ ನಂಬರ್ 2. ಎರಡೂ ಈಕ್ವೇಶನ್ ನ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ F1 K1 ಈಕ್ವಲ್ಸ್ F2 K2. ಈ ಎಕ್ಸ್ಪ್ರೆಷನ್ ನೋಡಿ, ಈ ಎಕ್ಸ್ಪ್ರೆಷನ್ ಇದು ನೀವು ಡಿಸ್ಕಸ್ ಮಾಡ್ಕೋಬೇಕು. ಬಿಕಾಸ್ ಈ ಎರಡು ಸ್ಪೆಷಲ್ ಕೇಸ್ ಇದೆಯಲ್ಲ, ಇಲ್ಲಿ ನಿಮಗೆ ಇದ್ರ ಮೇಲೆ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳು ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಮೂರನೇ ಪಾಯಿಂಟ್, ಸೇಮ್ ಡಿಫರೆಂಟ್ ಚಾರ್ಜಸ್ separated by a distance r, one media. Different charges
ಸಪರೇಟ್ ಬೈ r/2 ಹಾಕ್ಬಿಡ್ತೀನಿ, r/2. ಇಲ್ಲಿ ಸೇಮ್ ಇರೋದು ಯಾವುದು? ಮೀಡಿಯಂ ಸೇಮ್ ಇದೆ, ಇದೇ ಅದೇ ಮೀಡಿಯಾ ಇದೆ, ಇಲ್ಲೂ ಅದೇ ಮೀಡಿಯಾ ಇದೆ. ಈ ಮೀಡಿಯಾ ಯಾವುದು? K1, ಈ ಮೀಡಿಯಾ ಯಾವುದು? K1. ಇಲ್ಲಿ ಸೇಮ್ ಇರೋದು ಯಾವುದು? ಚಾರ್ಜ್ ಸೇಮ್ ಇದೆ, ಮೀಡಿಯಂ ಸೇಮ್ ಇದೆ. ಡಿಫರೆನ್ಸ್ ಇರೋದು ಯಾವುದು? ಡಿಸ್ಟೆನ್ಸ್ ಡಿಫರೆನ್ಸ್ ಇದೆ. ಯಾವಾಗ ಡಿಸ್ಟೆನ್ಸ್ ಡಿಫರೆನ್ಸ್ ಆಗೋಯ್ತು, ಫೋರ್ಸ್ ಕೂಡ ಏನಾಗುತ್ತೆ? ಚೇಂಜ್ ಆಗ್ಲೇಬೇಕು. ಹಾಗಾದ್ರೆ ಎಫ್ ನಮ್ಗೆ ಗೊತ್ತಿದೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r². ಹಾಗಾದ್ರೆ F1 r1² ಈಕ್ವಲ್ಸ್ F2 r2². ಯಾಕೆ? ಈ r1 ಇಲ್ಲಿ ಬರುತ್ತೆ, ಈ r2 ಇಲ್ಲಿ ಬರುತ್ತೆ. ಕರೆಕ್ಟ್ ಆಯ್ತಲ್ಲ, ಇನ್ವರ್ಸ್ಲಿ ಪ್ರಪೋರ್ಷನ್. ಈ ಒಂದು ಎಕ್ಸ್ಪ್ರೆಷನ್ ನಿಮಗೆ ಗೊತ್ತಿರಬೇಕು, ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಯಾಕೆಂದ್ರೆ ಆ ಪರ್ಟಿಕ್ಯುಲರ್ MCQ ಬಂದಾಗ ನಾವು ಮತ್ತೆ ಇದನ್ನ ನೋಡ್ಲಿಕ್ಕೆ ಆಗಲ್ಲ. ಓಕೆನಾ? ಮತ್ತೆ ನೋಡ್ತಾ ಕೂತ್ಕೊಳ್ಬೇಡಿ ಅದನ್ನ. ಈ ಕ್ವೆಶನ್ಸ್ ಕೊಡ್ತೀನಿ, ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ 4ನೇದು ನೋಡಿ. 4ನೇದು ಚಾರ್ಜಸ್. ಇಲ್ಲೊಂದು ಚಾರ್ಜ್ ಇದೆ, ಆಪೋಸಿಟ್ ಚಾರ್ಜ್. ಓಕೆನಾ? ಡಿಸ್ಟೆನ್ಸ್ ಹಾಗೆ ಇದೆ. ಸೇಮ್ ಕೈಂಡ್ ಚಾರ್ಜ್ ತಗೊಂಡ್ಬಿಡ್ತೀನಿ, ಡಿಸ್ಟೆನ್ಸ್ ಹಾಗೆ ಇದೆ, ಮೀಡಿಯಂ ಹಾಗೆ ಇದೆ, K1. ಇಲ್ಲಿ ಸೇಮ್ ಇರೋದು ಯಾವುದು? R ಮತ್ತೆ K. ಚೇಂಜ್ ಆಗ್ಬೇಕಾಗಿರೋದು ಯಾವ್ದು? ಇಲ್ಲಿ F ಮತ್ತೆ Q. ಈ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ, ಕರೆಕ್ಟಾ? F1 Q1 ಈಕ್ವಲ್ಸ್ F2 Q2. ಈ ಎಕ್ಸ್ಪ್ರೆಷನ್ಸ್ ನಾನು ಇನ್ನೊಂದು ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಲಾಸ್ಟ್ ಇದ್ರಲ್ಲಿ ಮಾಡಿದ್ನಲ್ಲ ನೋಡಿ, ಇದು ಸಾರಿ K2. ಓಕೆನಾ? ಓಕೆ, ನಮ್ಗೆ ಎಕ್ಸ್ಪ್ರೆಷನ್ ಗೊತ್ತಿದೆ. ಯಾವುದು? ಎರಡನೇ ಸ್ಪೆಷಲ್ ಕೇಸಲ್ಲಿ F1 K1 F2 K2. ಇಲ್ಲಿ ಕ್ವಶನ್ಸ್ ಕೊಡುವಾಗಲೇ ಕೊಟ್ಬಿಡ್ತಾನೆ, ಏನು? ಎರಡು ಚಾರ್ಜ್ ಇದೆ, ಸೇಮ್ ಡಿಸ್ಟೆನ್ಸ್, ಸೇಮ್ ಫೋರ್ಸ್. ಇದನ್ನ ಫಸ್ಟ್ ಮೀಡಿಯಾಗೆ ಹಾಕ್ಬಿಟ್ಟೆ. ಸೇಮ್ ಚಾರ್ಜ್ ಇದೆ, ಸೇಮ್ ಡಿಸ್ಟೆನ್ಸ್, ಸೇಮ್ ಫೋರ್ಸ್, ಬೇರೆ ಮೀಡಿಯಾ. ಬಟ್ ಈ ಮೀಡಿಯಾ ಒಂದು ಏರ್ ಆಗಿರುತ್ತೆ, ಇನ್ನೊಂದು ಅದರ್ ದ್ಯಾನ್ ಏರ್ ಆಗುತ್ತೆ. ಇವಾಗ ಏನಾಯ್ತು? ನಿಮ್ಗೆ ಗೊತ್ತಿರಲಿ, ಫಾರ್ ಏರ್ K ಈಕ್ವಲ್ಸ್ 1. ಅದರ್ ದ್ಯಾನ್ ಏರ್ ಅದು ಗೊತ್ತಿಲ್ಲ, K ಹಾಗೆ ಉಳಿಸುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇವಾಗ ಈ ಎಕ್ಸ್ಪ್ರೆಷನ್ ಏನಾಯ್ತು? F1 ಈಕ್ವಲ್ಸ್ F2K. ಫಾಲೋ ಮಾಡ್ತಾ ಇದೀರಲ್ಲ? F1 ಈಕ್ವಲ್ಸ್ F2K. ಈ ಸ್ಪೆಷಲ್ ಕೇಸಲ್ಲಿ F1 ಈಕ್ವಲ್ಸ್ F2K ಆಗುತ್ತೆ. ನಾನು ಯಾವ್ದನ್ನ ಬಾಕ್ಸ್ ಆಗಿ ಮಾಡ್ತಾ ಇದೀನೋ ಎಲ್ಲವನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕು. ಕ್ಲಿಯರ್? ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು ಇನ್ನೊಂದು ಸ್ಪೆಷಲ್ ಕೇಸು ಏನು? ಸ್ಪೆಷಲ್ ಕೇಸ್ ಅಂದ್ರೆ ಇಲ್ಲಿ ಫೋರ್ಸ್ ಸೇಮ್ ಇರುತ್ತೆ, ಚಾರ್ಜ್ ಸೇಮ್ ಇರುತ್ತೆ, ಡಿಸ್ಟೆನ್ಸ್ ಗಳು ವೇರಿ ಆಗ್ಬಿಡುತ್ತೆ. ಫೋರ್ಸ್ ಸೇಮ್ ಇರುತ್ತೆ, ಚಾರ್ಜ್ ಸೇಮ್ ಇರುತ್ತೆ, ಡಿಸ್ಟೆನ್ಸ್ ಗಳು ಬೇರೆ ಆಗ್ಬಿಡುತ್ತೆ. ಇದೊಂದು 5ನೇದು ಅಂತ ಅನ್ಕೊಳ್ಳೋಣ. ಎಸ್, 5ನೇದಾಗಿ ಡಿಸ್ಟೆನ್ಸ್ ಮತ್ತೆ 1 minute. ಎಸ್, 5th ಕೇಸ್. ಡಿಸ್ಟೆನ್ಸ್ ಅಂದ್ರೆ R ಮತ್ತೆ K ಡಿಫರೆಂಟ್ ಇದ್ರೆ ಏನಾಗ್ಬಿಡುತ್ತೆ? ಇದು ಒಂದು ಸಿಂಪಲ್ ಪ್ರಶ್ನೆ. ಮೊದಲನೇ ಸ್ಪೆಷಲ್ ಕೇಸಲ್ಲಿ ಚಾರ್ಜ್, ಎರಡು ಮಧ್ಯೆ ಡಿಸ್ಟೆನ್ಸು R1, ಮೀಡಿಯಾ K1. ಇನ್ನೊಂದು ಸ್ಪೆಷಲ್ ಕೇಸ್
ಎರಡು ಮಧ್ಯೆ ಡಿಸ್ಟೆನ್ಸ್ r2 ಬಟ್ ಇಲ್ಲಿ ಫೋರ್ಸ್ ಎಫ್ ಇದೆಯಂತೆ, ಇಲ್ಲೂ ಕೂಡ ಎಫ್ ಇದೆಯಂತೆ. ಎಫ್ ಇದೆ ಅಂದ್ರೆ ಚಾರ್ಜ್ ಕೂಡ ಸೇಮ್ ಇರುತ್ತೆ. ಹಾಗಾದ್ರೆ ಫೋರ್ಸ್ ಅಂಡ್ ಚಾರ್ಜ್ ಸೇಮ್ ಇದೆ, ಡಿಸ್ಟೆನ್ಸ್ ಮತ್ತಕ್ಕೆ ಮೀಡಿಯಂ ಏನಾಗಿದೆ ಚೇಂಜ್ ಇದೆ. ಹೀಗಿರುವಾಗ ಹೆಂಗ್ ಬರ್ಕೋಬೇಕಾಗತ್ತೆ, ಹೆಂಗ್ ಬರ್ಕೋಬೇಕು ನೀವು ಯೋಚನೆ ಮಾಡಿ. F1 K1 ಈಕ್ವಲ್ಸ್ F2 K2 ಅಂತ ಬರ್ಕೊಂಡಿದ್ದೆ ಒಂದು ಎಕ್ಸ್ಪ್ರೆಷನ್. ಇನ್ನೊಂದು ಎಕ್ಸ್ಪ್ರೆಷನ್ ಬರ್ಕೊಂಡಿದ್ದೆ F1 R1 ಸ್ಕ್ವೇರ್ ಈಕ್ವಲ್ಸ್ F2 R2 ಸ್ಕ್ವೇರ್. ಹಾಗಾದ್ರೆ K ಜಾಗದಲ್ಲಿ R1 ಬರ್ಕೋಬಹುದು, R1 ಸ್ಕ್ವೇರ್ ಬರ್ಕೋಬಹುದು, K2 ಜಾಗದಲ್ಲಿ R2 ಸ್ಕ್ವೇರ್ ಬರ್ಕೋಬಹುದು. ಹಾಗಾದ್ರೆ ಎರಡೂ ಈಕ್ವೇಶನ್ಸ್ ಗಳ ಕಂಪೇರ್ ಮಾಡಿಕೊಂಡಾಗ ನೋಡಿ ಹೀಗೆ ಬರೀಬೋದಾ, R2 ಸ್ಕ್ವೇರ್ ಈಕ್ವಲ್ಸ್ R1 ಸ್ಕ್ವೇರ್ ಡಿವೈಡ್ ಬೈ K. ನಂಗೆ R2 ಬೇಕು, R1 ಡಿವೈಡ್ ಬೈ ರೂಟ್ K. ಇಲ್ಲಿ ಏನಾಗುತ್ತೆ, ಒಂದು ಪ್ರಶ್ನೆ ಕೇಳ್ಬಿಡ್ತಾರೆ ಏನಂತ, ಕನ್ಸಿಡರ್ ಟೂ ಡಿಫರೆಂಟ್ ಚಾರ್ಜಸ್ having charge Q1 and Q2 are separated by a distance R are kept in the media K1. Consider the same charges having the same force separated by different distance or changed distance R2. ಆ ಮೀಡಿಯಂ ಡೈರೆಕ್ಟ್ಲಿ ಕಾನ್ಸ್ಟೆಂಟ್ ಎಷ್ಟಿದೆ K2. ಹೀಗಿರ್ಬೇಕಾದ್ರೆ ಆ ಸಪರೇಟ್ ಆಗಿರೋ ಡಿಸ್ಟೆನ್ಸ್ R2 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಾಗ ನಿಮಗೆ ಎಕ್ಸ್ಪ್ರೆಷನ್ ಬೇಕಾಗುತ್ತೆ, ಈ ಎಕ್ಸ್ಪ್ರೆಷನ್ R2 ಈಕ್ವಲ್ಸ್ R1 ಡಿವೈಡ್ ಬೈ ರೂಟ್ K. ಈ ಒಂದು ಎಕ್ಸ್ಪ್ರೆಷನ್ಸ್ ಬೇಕಾಗುತ್ತೆ. ಸೊ ನಾ ಏನ್ ಎಕ್ಸ್ಪ್ರೆಷನ್ಸ್ ಬರ್ತಿದ್ದೀನಿ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್. ಇದು ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಈ ನೋಟ್ ನ ತಗೊಂಡು ನೀವು ಏನ್ ಮಾಡಿ ನೆಕ್ಸ್ಟ್ ಬರೋ MCQs ಗಳ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಿ. ಹಾಗಾದ್ರೆ ನಾವು ಡಿಸ್ಕಸ್ ಮಾಡಿರೋ ಈಕ್ವೇಶನ್ಸ್ ಗಳು ಯಾವ್ದಾವ್ದು, ಒಂದು Q ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ NE, ಇನ್ನೊಂದು Q ಈಕ್ವಲ್ಸ್ Q1 ಪ್ಲಸ್ Q2 ಪ್ಲಸ್ Q3 ಅಡಿಟಿವ್ ನೇಚರ್. ಕೂಲಂಬ್ಸ್ ಲಾ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ದು ಯಾವುದು, F ಈಕ್ವಲ್ಸ್ 1/4πε0 Q1 Q2 ಡಿವೈಡ್ ಬೈ R ಸ್ಕ್ವೇರ್. ಇದರ ವೆಕ್ಟಾರ್ ಫಾರ್ಮ್ ಒಂದು F12 ವೆಕ್ಟಾರ್ ಈಕ್ವಲ್ಸ್ 1/4πε0 Q1 Q2 ಡಿವೈಡ್ ಬೈ R ಸ್ಕ್ವೇರ್. ಮತ್ತೆ ನಮಗೆ ಗೊತ್ತಾಗುತ್ತೆ ಏನಂತ, ಇದೇ ರೀತಿ F21 ಈಕ್ವಲ್ಸ್ 1/4πε0 Q1 Q2 ಡಿವೈಡ್ ಬೈ R12 ಸ್ಕ್ವೇರ್ R12 ಕ್ಯಾಪ್. ಇದು ಅಷ್ಟೇ 21 R21 ಕ್ಯಾಪ್. ಈ ಎರಡು ಎಕ್ಸ್ಪ್ರೆಷನ್ ತಗೊಂಡಾಗ ವಿ ಗೆಟ್ F12 ವೆಕ್ಟಾರ್ ಈಕ್ವಲ್ಸ್ ಮೈನಸ್ ಆಫ್ F12 ವೆಕ್ಟಾರ್, ಸಾರಿ F21 ವೆಕ್ಟಾರ್. So this obeys the Newton's law of motion. Some special case. ಯಾವುದು ಸ್ಪೆಷಲ್ ಕೇಸು, F1 K1 ಈಕ್ವಲ್ಸ್ F2 K2. ಇದು ಒಂದು. ಇನ್ನೊಂದು F1 R1 ಸ್ಕ್ವೇರ್ ಈಕ್ವಲ್ಸ್ F2 R2 ಸ್ಕ್ವೇರ್. ಇನ್ನೊಂದು F1 ಏನ್ ಬರ್ಕೊಂಡಿದ್ವಿ, ಚಾರ್ಜ್ ಬಗ್ಗೆ ಬರ್ಕೊಂಡಿದ್ವಿ, ನೆನಪಿದ್ಯಾ? ಸೊ F ಡೈರೆಕ್ಟ್ಲಿ ಪ್ರಪೋರ್ಷನ್ ತಾನೆ, ಡೈರೆಕ್ಟ್ಲಿ ಪ್ರಪೋರ್ಷನ್ ಅಂದ್ರೆ ಉಲ್ಟಾ ಆಗುತ್ತೆ. ಸೊ F1 Q2 ಸ್ಕ್ವೇರ್ ಈಕ್ವಲ್ಸ್ F2 Q1 ಸ್ಕ್ವೇರ್. ಇದೇನು ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಈ ಎಕ್ಸ್ಪ್ರೆಷನ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಯು ಕ್ಯಾನ್ ನೆಗ್ಲೆಕ್ಟ್ ದಿಸ್ ಎಕ್ಸ್ಪ್ರೆಷನ್ಸ್ ಬಿಕಾಸ್ ಈ ತರದ ಪ್ರಾಬ್ಲಮ್ಸ್ ಗಳು ತುಂಬಾ ರೇರ್, ಆಲ್ಮೋಸ್ಟ್ ನಿಲ್ ಅಂತಾನೆ ಕರಿಬಹುದು. ಹಾಗಾಗಿ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಯಾವುದು, ಎಸ್ R2 ಸ್ಕ್ವೇರ್ ಈಕ್ವಲ್ಸ್ R1 ಸ್ಕ್ವೇರ್ ಡಿವೈಡ್ ಬೈ K. ಏನಾಯ್ತು, R2 ಈಕ್ವಲ್ಸ್ R1 ಡಿವೈಡ್ ಬೈ ರೂಟ್ K. ಇದು ನೆನಪಿರ್ಲಿ. ಇನ್ನೊಂದು ಗೊತ್ತೇ ಇದೆ, ಎಪ್ಸಿಲಾನ್ ಆರ್ ರಿಲೇಟಿವ್ ಪರ್ಮಿಟಿವಿಟಿ K ಈಕ್ವಲ್ಸ್ ಎಪ್ಸಿಲಾನ್ ಡಿವೈಡ್ ಬೈ ಎಪ್ಸಿಲಾನ್ ನಾಟ್.
ಇಂಡಿವಿಜುವಲ್ ಆಗಿ ನಮಗೆ ಗೊತ್ತೇ ಇರುತ್ತೆ ಕೆ ಅಂದ್ರೆ 1/4πε0. ನಿಮ್ಗೆ ಗೊತ್ತಿರ್ಲಿ ಕೆ ಈಕ್ವಲ್ಸ್ 1/4πε0. ಯಾಕೆ ಈ ತರ ಆಯ್ತು? ಈ 1/4π ಅಂದ್ರೆ ಏನು, ε0 ಅಂದ್ರೆ ಏನು, ಇದನ್ನ ಯಾವ್ದಾದ್ರು MCQs ಬಗ್ಗೆ ಡಿಸ್ಕಸ್ ಮಾಡುವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಇಲ್ಲೇ ಒಂದು ಚಿಕ್ಕದಾಗಿ ಹೇಳ್ಬೋದು ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಚಾರ್ಜ್ ಇದೆ, ಎರಡು ಮಧ್ಯೆ ಡಿಸ್ಟೆನ್ಸ್ ಇದೆ, ಡಿಸ್ಟೆನ್ಸ್ ಎಷ್ಟು r. ಒಂದು ನಿಮ್ಗೆ ಗೊತ್ತಿದೆ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಾರ್ಟ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ends with ನೆಗೆಟಿವ್ ಚಾರ್ಜ್. ನೀವೇನಾದ್ರೂ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ತುಂಬಾ ದೂರ ತಗೊಂಡು ಹೋಗ್ಬಿಟ್ರೆ ಆರ್ ಜಾಸ್ತಿ ಆಗ್ಬಿಡುತ್ತೆ. ಯಾವಾಗ ಆರ್ ಜಾಸ್ತಿ ಆಗೋಯ್ತು ಫೋರ್ಸ್ ಏನಾಗೋಗುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಹಾಗಾದ್ರೆ ನಾನು ಕೂಲಂ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ನಾನು ಕನ್ಸಿಡರ್ ಮಾಡ್ತಿರ್ತಕ್ಕಂಥ ಏರಿಯಾ ಕೂಡ ಕೌಂಟ್ ಆಗುತ್ತೆ. ಇಫ್ ಏರಿಯಾ ಇಸ್ ಲೆಸ್, distance is less. If distance is less, the force of attraction or repulsion between the two charges is high. ಹಾಗಾದ್ರೆ ಡಿಸ್ಟೆನ್ಸ್ ಕಮ್ಮಿ ಆದಷ್ಟು ಫೋರ್ಸ್ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಕಮ್ಮಿ ಆಗ್ಬೇಕು ಅಂದ್ರೆ ಏರಿಯಾ ಕಮ್ಮಿ ಆಗ್ಬೇಕು. ಏರಿಯಾ ಕಮ್ಮಿ ಆಗ್ಬೇಕು ಅಂದ್ರೆ ಮ್ಯಾಥಮೆಟಿಕಲ್ ಫಾರ್ಮ್ ಅಲ್ಲಿ ನಾನು ಡೈರೆಕ್ಟ್ಲಿ ಬರೆಯೋ ಬದಲು ಇನ್ವರ್ಸ್ಲಿ ಪ್ರಪೋರ್ಷನ್. ಹಾಗಾದ್ರೆ ಈ ಫೋರ್ಸ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಸೊ ಏರಿಯಾ ಜಾಸ್ತಿ ಆಯ್ತು ಅಂದ್ರೆ ಫೋರ್ಸ್ ಕಮ್ಮಿ, ಏರಿಯಾ ಕಮ್ಮಿ ಆಯ್ತು ಅಂದ್ರೆ ಫೋರ್ಸ್ ಜಾಸ್ತಿ. ಅದಕ್ಕೋಸ್ಕರನೇ ಕೆ ಅನ್ನೋ ವ್ಯಾಲ್ಯೂನಲ್ಲಿ 4π ರೆಪ್ರೆಸೆಂಟ್ಸ್ ದ ಏರಿಯಾ. ಏರಿಯಾ ನಾವು ಯಾಕೆ ಕೆಳಗಡೆ ಹಾಕೊಂಡಿದೀವಿ ಅಂದ್ರೆ ಏರಿಯಾ ಕಮ್ಮಿ ಆದ್ರೆ ಫೋರ್ಸ್ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ 1/4π ಬಂದಿರೋದು. ಹಾಗಾದ್ರೆ ಇಲ್ಲಿ ε0 ಯಾಕೆ? ε0 is the absolute permittivity of a free space. ಇಲ್ಲಿ ನೋಡಿ, ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಮತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಇನ್ ಕೇಸ್ ಏನಾದ್ರು ಈ ಮೀಡಿಯಾ ಈಸಿಯಾಗಿ ಪರ್ಮಿಟ್ ಮಾಡ್ಬಿಟ್ರೆ ಪಾಸಿಟಿವ್ ಚಾರ್ಜ್ ಹತ್ರ ನೆಗೆಟಿವ್ ಚಾರ್ಜ್ ಬಂದು ಅಟ್ರಾಕ್ಟ್ ಆಗ್ಬಿಡುತ್ತೆ. ಯಾವಾಗ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಹತ್ರ ಬಂದು ಅಟ್ರಾಕ್ಟ್ ಆಗ್ಬಿಡುತ್ತೋ ದ ಗ್ಯಾಪ್ ಬಿಟ್ವೀನ್ ದ ಟೂ ಚಾರ್ಜಸ್ ಇಸ್ 0, ಹೆನ್ಸ್ ಫೋರ್ಸ್ ಇಸ್ 0. ಯಾವಾಗ ಫೋರ್ಸ್ 0 ಆಗೋಯ್ತು ನಾನೇನ್ ಡಿಸ್ಕಸ್ ಮಾಡ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಎರಡೂ ಚಾರ್ಜ್ ನ ಮಧ್ಯೆ ಫೋರ್ಸ್ ಇರಬೇಕು. ಫೋರ್ಸ್ ಇರಬೇಕು ಅಂದ್ರೆ we should maintain the distance between the 2 point charges. ಇವೆರಡನ್ನ ಮೇಂಟೈನ್ ಮಾಡ್ತಿದೆ ಅಂದ್ರೆ ಅರ್ಥ ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ, ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಪರ್ಮಿಟ್ ಮಾಡುತ್ತೆ. ಯಾವುದು? ಮೀಡಿಯಾ. ಎಷ್ಟು ಕಮ್ಮಿ ಪರ್ಮಿಟ್ ಮಾಡುತ್ತೋ, ಜಾಸ್ತಿ ಪರ್ಮಿಟ್ ಮಾಡ್ಬಿಟ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಎಷ್ಟು ಕಮ್ಮಿ ಪರ್ಮಿಟ್ ಮಾಡುತ್ತೋ ಅಲ್ಲಿ ತನಕ ಫೋರ್ಸ್ ಇರುತ್ತೆ. ಹಾಗಾದ್ರೆ ಪರ್ಮಿಟ್ ಕೂಡ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಕಮ್ಮಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಇನ್ವರ್ಸ್ಲಿ. ಸೊ ಹೀಗಿದೆ ಕೆ. ಸೊ ದಿಸ್ ಇಸ್ ಅಬೌಟ್ ಕೂಲಂಬ್ಸ್ ಲಾ. ಸೊ ನೆಕ್ಸ್ಟ್ ನಾವು MCQ ಬಗ್ಗೆ ಡಿಸ್ಕಸ್ ಮಾಡೋಣ. MCQs ಬಗ್ಗೆ. ಸೊ ನೋಡಿ, ನಾವು ನೆಕ್ಸ್ಟ್ ನಮ್ಗೇನು ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸಿದೀನಿ, ಆ ಚಾರ್ಟ್ ಮುಖಾಂತರ ನೋಡಿ ಇಲ್ಲೇ ಇದೆ 1.5 1.6 ಎಲೆಕ್ಟ್ರಿಕ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಬಗ್ಗೆ ಮತ್ತೆ ಕೂಲಂಬ್ಸ್ ಲಾ ಬಗ್ಗೆ. ಸೊ ಇದಿಷ್ಟ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ.